ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಡೀಲರ್ ತೋಟಬೇಗದಲ್ಲಿ ಬಂದಿದ್ದೇನೆ. ನಮಸ್ಕಾರ. ನಮಸ್ತೆ. ನೀವೊಂದು ಎಷ್ಟು ವರ್ಷಗಳಿಂದ ಪಾರಿವಾಳ ಸಾಕಿದ್ದೀರಾ? ಒಂದು 26-28 ಆಯ್ತು. 28 ಇಯರ್ಸ್. ಅಂದ್ರೆ ನಿಮ್ಗೆ ಪಾರಿವಾಳ ಸಾಕ್ಬೇಕಂತಂದ್ರೆ ಯಾರು ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಯಾರಿಲ್ಲ, ನಮ್ಗೊಂದು ಇಂಟ್ರೆಸ್ಟ್ ಆಯ್ತು, ಹವ್ಯಾಸ. ನಾನು ಪಾರಿವಾಳ ಅಂದ್ರೆ ತುಂಬಾ ಇಷ್ಟ, ಅದರಿಂದ ಸಣ್ಣವರಿಂದ ಸ್ಟಾರ್ಟ್ ಮಾಡಿದ್ದೇವೆ. ಓಕೆ. ಈಗ ನೀವು ಮೊದಲು ಸಾಕೋ ಮನೆಯಲ್ಲಿ ಏನಾದ್ರು ಸಾಕ್ಬೇಡ ಹಾಗೆ ಹೀಗೆ ಅಂತ ಅಬ್ಜೆಕ್ಷನ್ ಇರ್ಲಿಲ್ಲ, ಮೊದ್ಲಿತ್ತು ಸ್ಕೂಲ್ಗೆ ಹೋಗುವಾಗ. ಆದ್ರೆ ಮನೆಯಲ್ಲಿ ನಾವು ಸಾಕ್ತಾ ಇರ್ಲಿಲ್ಲ, ಜಸ್ಟ್ ಸಣ್ಣ ಮನೆಯಲ್ಲೆಲ್ಲ ಇರುವಾಗ ಹೋಗ್ತಿದ್ವಿ ಅಲ್ಲಿ ನೋಡ್ಲಿಕ್ಕೆ, ಅಲ್ಲಿ ಪಾರಿವಾಳ ತಂದು ಅಲ್ಲಿ ಇಡ್ತಿದ್ವಿ. ಆತರ ಮನೆಯಲ್ಲಿ ಒಮ್ಮೆ ಕೂಡ ಇಡ್ಲಿಲ್ಲ, ಜಸ್ಟ್ ಡೋರಿನ ಪ್ಲೇಸ್ ಅಲ್ಲಿ ಈಗ ರೆಡಿ ಮಾಡಿ ಇಟ್ಟದ್ದು ನಾವು. ಮನೆ ಒಳಗೆ ಯಾವ್ದು ಕೊಂಡೋಗ್ಲಿಲ್ಲ ಇಷ್ಟರ ತನಕ ಪಾರಿವಾಳ. ನಿಮ್ಮ ಟೀಮ್ ಅಲ್ಲಿ ಎಷ್ಟು ಮಂದಿ ಇದ್ದೀರಾ ಈಗ ನೀವು ಟೋಟಲ್? ಇರ್ಲಿಕ್ಕೆ ಇದ್ದಾರೆ ಒಂದು 5-6 ಜನ, ಬಟ್ ನೋಡುದು ನಾನ್ ಮತ್ತು ನನ್ ತಂದೆ ಅಶ್ವಥ್ ಅಂತ. ಅವರೆಲ್ಲ ರೆಡಿ ಮಾಡುದು ಅಶ್ವಥ್ ಅಂತ, ಅವರೇ ರೆಡಿ ಮಾಡುದು. ಬಾಕಿ ಮೆಂಬರ್ಸ್ ಹೆಸರು ಹೇಳ್ಬೋದು? ಬಾಕಿ ಒಂದು ದೀಕ್ಷಿತ್ ನನ್ ಕಸಿನ್, ಇವರೇ ಇದು, ಬೇರೆ ಯಾರು ಇವಾಗ ಬರ್ತಿಲ್ಲ. ಮತ್ತು ಮೊದ್ಲಿದ್ರು, ಇವಾಗ ಅವರ ಜಾಬ್ ಅವರ ಫ್ಯಾಮಿಲಿ ಅಂತ ಪ್ರಾಣೇಶ್ ಅಂತ ಒಬ್ರು ಇದ್ರು, ಮೊದ್ಲು ಅವರು ರೆಡಿ ಮಾಡ್ತಿದ್ರು. ಅವರಿಗೆ ಬೆಂಗಳೂರಲ್ಲಿ ಸೆಟ್ಲ್ ಆದ್ರು. ಅಂದ್ರೆ ಈಗ ನೀವು ಪಾರಿವಾಳ ಪಂದ್ಯಗಳು ಸೇರ್ತಿರಲ್ಲ, ಎಷ್ಟು ವರ್ಷ ಸೇರ್ತಿದ್ದೀರಾ ನೀವು? ನಾವೊಂದು 16-18 ವರ್ಷ ಆಯ್ತು ಸೇರಿರ್ತೀವಿ. 2010 ಅಲ್ಲಿ ನಾವು ಜಾಯ್ನ್ ಆಗಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು 2 ಟೂರ್ನಮೆಂಟ್ ನಾವು ಜಾಯ್ನ್ ಆಗಿದ್ದೇವೆ, ಅದ್ರಲ್ಲಿ ಏನು ಅಷ್ಟು ರಿಸಲ್ಟ್ ಬರ್ಲಿಲ್ಲ. 2010 ಅಲ್ಲಿ ನಾವು ಮೊದ್ಲು ನಮ್ಗೆ ಸೆಕೆಂಡ್ ರನ್ನರ್ ಅಪ್ ಆಗಿ ವಿನ್ ಆಗಿದ್ವಿ. ಅದು ಯಾವ ಟೂರ್ನಮೆಂಟ್ ಅಲ್ಲಿ? ಅದು ಕರಾವಳಿ ಟೂರ್ನಮೆಂಟ್. ಓಕೆ. ಅಂದ್ರೆ ಈಗ ನಿಮ್ಗೆ ಪಾರಿವಾಳ ಹಾರಿಸಿದ್ರೆ ಅದು ನೀವು ಮರಿ ಹೊರಗೆ ತಂದ್ರಲ್ಲ ಮನೇಲಿ ಬ್ರೀಡ್ ಮಾಡಿದ್ರೆ? ಒಂದು ಮೊದ್ಲು ತಂದದ್ದು ನಾವು ಒಂದು 18 ಇಯರ್ಸ್ ಮೊದ್ಲು, ಆಮೇಲೆ ತಂದು ಅದರಿಂದ ಮರಿಯಾಗಿ ಆ ತರ ಸಿಕ್ತು ನಮ್ಗೆ. ಅದರ ನಂತರ ನೀವು ಹಾರಿಸಿದ್ರೆ ಟೂರ್ನಮೆಂಟ್ ಗೆ? ಅದು ಒಂಥರ ಆಡಿಸ್ತೇವೆ. ಅಂದ್ರೆ ಬೆಸ್ಟ್ ನಿಮ್ಗೆ ನೀವು ಟೂರ್ನಮೆಂಟ್ ಒಂದು ಸೇರ್ತೀರಾ, ಇದ್ರಲ್ಲಿ ನೀವು ಪ್ರೈಸ್ ಹೊಡಿಲೇಬೇಕಂತಾದ್ರೆ ಅದು ಯಾವ ಟೂರ್ನಮೆಂಟ್ ಅಂತ ಅದೇನಾದ್ರು? ಆ ತರ ಏನಿಲ್ಲ, ನಾವು ಅಂದ್ರೆ ನಮ್ಗೆ ಪಾರಿವಾಳ ಆಡಿಸ್ಬೇಕು. ನಮ್ಗೆ ವಿನ್ ಲಾಸ್ ಅದು ನಮ್ಗೆ ಇದ್ ಬರಲ್ಲ, ಬಟ್ ನಮ್ದು ಪಾರಿವಾಳ ಆಡ್ಬೇಕು ಅಷ್ಟೇ ನಮ್ದು. ನಮ್ಗೆ ಟ್ರಾಫಿ ವಿನ್ ಆಗ್ಬೇಕು ಆ ತರ ನಮ್ಗೆ ಇದಿಲ್ಲ. ನಮ್ದು ಪಾರಿವಾಳ ರೆಡಿ ಆದ್ಮೇಲೆ ಅದ್ ನಮ್ದು ಇಷ್ಟ ಟೈಮ್ ಮಾರ್ಲೇಬೇಕು ಹಾಗೆ. ಮತ್ತೆ ನಮ್ಗೆ ವಿನ್ ಆಗಬೇಕು ಆ ತರ ಟಾರ್ಗೆಟ್ ನಾವು ಇಡಲ್ಲ, ಬಟ್ ನಮ್ದು ಟೂರ್ನಮೆಂಟ್ ಬಿಟ್ಮೇಲೆ ಆ ಪಾರಿವಾಳ ಅದ್ರ ಟೈಮ್ ಹೊಡೆದು ಕುತ್ಕೊಳ್ಬೇಕು, ತೋರಿಸ್ಬೋದು. ಇದು ಆಕ್ಚುಲಿ ನಮ್ಮಲ್ಲಿ ಲಾಸ್ಟ್ ಇಯರ್ ಆರಿದ ಪಾರಿವಾಳ. ಅಂದ್ರೆ ಲಾಸ್ಟ್ ಇಯರ್ ಇದ್ರಲ್ಲಿ 17-19 ಆರಿದೆ. ಯಾವ ಟೂರ್ನಮೆಂಟ್? 4-5 ಟೂರ್ನಮೆಂಟ್ ಅಲ್ಲಿ 17 ಒಟ್ಟಿಗೆ ಆರಿದೆ. ಅದ್ರ ನೆಕ್ಸ್ಟ್ ಟೂರ್ನಮೆಂಟ್ ಅಲ್ಲಿ 3 ದಿವಸ ಬಿಟ್ಟು ಪುನಃ ಆರಿದೆ. ಬಟ್ ನಮ್ದು ಬ್ಯಾಡ್ ಲಕ್ ಏನು, ನೈಟ್ ಒಂದು 5 ಮಿನಿಟ್ಸ್ ಲೇಟ್ ಆಗಿ ಬಂತು ಬರುವಾಗ, ಟೈಮ್ ಕೊಟ್ಟ ಮೇಲೆ. ಅದ್ರಲ್ಲಿ ಕೂಡ ಒಂದು 18 ಅವರ್ಸ್ 19 ಅವರ್ಸ್ ಜಾಸ್ತಿ ಆರಿದೆ ಇದು ಆ ಟೂರ್ನಮೆಂಟ್ ಅಲ್ಲಿ ಕೂಡ. ಬಟ್ ಅನ್ಫಾರ್ಚುನೇಟ್ಲಿ ದೂರ ಆಯ್ತು, ಅಂದ್ರೆ 5 ಮಿನಿಟ್ಸ್ ಲೇಟ್ ಆಗಿ ಬಂದ ಕಾರಣ. ಇದು ಮೇಲ್, ಇದು ಮತ್ತೊಂದು ಈ ಫೀಮೇಲ್ ಒಂದು. ಇದು ಕೂಡ 17 ಅವರ್ 19 ಅವರ್ ಟೂರ್ನಮೆಂಟ್ ಆಡಿದೆ. ನೆಕ್ಸ್ಟ್ ಟೂರ್ನಮೆಂಟ್ ಕೂಡ ಅಷ್ಟೇ 18 ಅವರ್ಸ್ ತನಕ ಆಡಿದೆ. ಮತ್ತೆ ಅನ್ಫಾರ್ಚುನೇಟ್ಲಿ ದೂರ ಆಯ್ತು. ಅದು ಒಂದು ಟೂರ್ನಮೆಂಟ್ ಇದು ಎಷ್ಟು ಆಡಿದೆ ನಮ್ಮಲ್ಲಿ ಲಾಸ್ಟ್ ಟೂರ್ನಮೆಂಟ್ ಅಲ್ಲಿ, ಕಳೆದ ವರ್ಷ, ಲಾಸ್ಟ್ ಇಯರ್ ಅಲ್ಲಿ. ಆಕ್ಚುಲಿ ಇದು ನಮ್ಮ ಲಾಫ್ಟ್ ಅಲ್ಲಿ ಹೈಯೆಸ್ಟ್ ಆಯ್ತು ಪಾರಿವಾಳ. 17 ಅವರ್ಸ್ 50 ಮಿನಿಟ್ಸ್ ಆಡಿದೆ ಇದು. ಇದಕ್ಕೆ ಒಂದು ಎಷ್ಟು ಏಜ್ ಆಯ್ತು ಈ ಪಾರಿವಾಳಕ್ಕೆ? ಈ ಪಾರಿವಾಳ ಒಂದು 5 ವರ್ಷ ಎಬ್ಬ ವಯಸ್ಸು. ಇದು ಮರಿ ಕೂಡ ನಾವು ಮಾಡ್ತಿದ್ದೆ. ಇದು ಆಕ್ಚುಲಿ ನಮ್ಮಲ್ಲಿ ಜಾಸ್ತಿ ಆಡಿದ ಪಾರಿವಾಳ ಇದು. ಅಂದ್ರೆ ಟೂರ್ನಮೆಂಟ್ ಅಲ್ಲಿ, ಟ್ರಯಲ್ ಅಲ್ಲಿ ನಮ್ಮಲ್ಲಿ 23 ಕೂಡ ಆಡಿದೆ, 24 ವರ್ಷ ಕೂಡ ಆಗಿದೆ, ಪಾಸ್ ಆಗಿದೆ ಟ್ರಯಲ್ ಅಲ್ಲಿ. ಅಂದ್ರೆ ಆ ಟೈಮ್ ನಾವು ತುಂಬಾ ಒಂದು ಹೋಗ್ತಲ್ಲಿ ಇದ್ವಿ, ಒಂದು ರೆಕಾರ್ಡ್ ಹೊಡಿತೇವೆ ಅಂತ, ಬಟ್ ಬ್ಯಾಡ್ ಲಕ್ ನಮ್ಗೆ ಆಗ್ಲಿಲ್ಲ. 2025 ಅಲ್ಲಿ ನಾವು ಟ್ರಯಲ್ ಅಲ್ಲಿ 23 ಅವರ್ಸ್ ಆಗಿದೆ. ಅದಕ್ಕಿಂತ ಜಾಸ್ತಿ ಆಡಿದೆ ಟ್ರಯಲ್ ಅಲ್ಲಿ, ಜಾಸ್ತಿ ಆಗಿದೆ. ಕಂಟಿನ್ಯೂಸ್ 3 ದಿನಕ್ಕೊಮ್ಮೆ ಬಿಟ್ಟು 23 ಆ ತರ ಆಡ್ತಾ ಬಂತು. ಬಟ್ ಟೂರ್ನಮೆಂಟ್ ಬಿಡುವಾಗ ಅನ್ಫಾರ್ಚುನೇಟ್ಲಿ 2 ಅವರ್ ಆಡಿಕೆ ಕುತ್ಕೊಂಡಿದೆ. ಮಿಡ್ಲ್ ಅಲ್ಲಿ ಮಿಸ್ ಆಗಿತ್ತು ಪಾರಿವಾಳ, ಮಿಸ್ ಆಗಿ ಸ್ವಲ್ಪ ಮೋಡ ಇದಕ್ಕೆ ಮಿಸ್ ಆಗಿ ಎಲ್ಲ ಬಿದ್ದು ಆ ತರ ಬಂದ. ಇದು ನಮ್ದು ಫ್ಯಾಮಿಲಿ ಬರ್ಡ್ ಅಂತ ಮೇನ್ ಆಗಿ. ನೀವೀಗ ಹಾರಿದ ಪಾರಿವಾಳ ತೋರಿಸಿದ್ರಿ, ಅಂದ್ರೆ ಅದು ಪೇರೆಂಟ್ ಏನಾದ್ರು ಅದ್ರ ರಿಸಲ್ಟ್ ಏನು ತೋರಿಸಬಹುದಾ? ಅದರ ಬಗ್ಗೆ ಪೇರೆಂಟ್ ಉಂಟು ಇಲ್ಲ, ಬಟ್ ಆ ಪೇರೆಂಟ್ ಕೂಡ ನಮ್ಮಲ್ಲಿ ಮರಿಯಾದ ಪಾರಿವಾಳ. ಮರಿಯಾಗಿ ಒಂದು 15 ವರ್ಷ ಆಯ್ತು ಇವಾಗ. ಅದ್ರ ಮರಿ ಇನ್ನೊಂದುಂಟು, ಅದೊಂದು 10 ವರ್ಷ ಆಯ್ತು ಆತ. ಇದು ಆಕ್ಚುಲಿ ಮೇನ್ ಬ್ರೀಡ್, ಮೇನ್ ನರು ಅಂತ ನಮ್ದು. ಎಷ್ಟು ವರ್ಷ ಆಯ್ತು? ಇದಕ್ಕೊಂದು 15 ವರ್ಷ ಆದ್ರೆ ಆಯ್ತು. ಇದು ಕೂಡ ನಮ್ಮಲ್ಲಿ ಒಂದು ಮರಿಯಾದ ಪಾರಿವಾಳ. ಅಂದ್ರೆ ಇದಕ್ಕೆ ಪೇರೆಂಟ್ ಹೇಗೆ ಮಾಡಿದೆ? ಇದಕ್ಕೆ ಪೇರೆಂಟ್ ನಮ್ಮ ಹತ್ರ ಒಂದು ಪಾರಿವಾಳ ಇತ್ತು, ಒಂದು ಚಿಕ್ಕದ ಪಾರಿವಾಳ ಇತ್ತು ನಮ್ಮಲ್ಲಿ ಮೊದ್ಲು, ಒಂದು 18 ಇಯರ್ಸ್ ಮೊದ್ಲು. ಅಂದ್ರೆ ಈ ಜಂಗ್ಲಿ ಪಾರಿವಾಳ ಅಂತ ಅದ್ರ ಜೊತೆ ಉದ್ದ ಪಾರಿವಾಳ ಸಿಕ್ಕಿದ, ಅದ್ರ ಮರಿ ಇದು. ಅದಕ್ಕೆ ನಮ್ದೊಂದು ಮೇಲ್ ಹಾಕಿ ಮಾಡಿದ್ ಮರಿ. ಇದು ಕೂಡ ಒಂದು 13-14 ಅವರ್ಸ್ ಆರಿದೆ. ಇದ್ರ ಬ್ರದರ್ 18 ಅವರ್ಸ್ ಆರಿದೆ. ಇದ್ರ ಬ್ರದರ್ ಕೂಡ ನಮ್ಮಲ್ಲಿ ಅದಿಲ್ಲ ಇವಾಗ, ಅದು ಕಂಡ ಒಬ್ರು ಕೊಟ್ಟಿದೆ.
ಇದು 17 hours 50 minutes ಆದ್ರೆ ಅದ್ರ ತಂದೆ ತಂದೆ. 15 years ಆಯ್ತು ಈ ಪಾರಿವಾಳಕ್ಕೆ. ಇದು ದೊಡ್ಡ ಬ್ರೀಡ್ ಆಗಿ ಮೇಲ್ ಮಾಡಿ ಇಟ್ಟಿದ್ದೇವೆ ಇನ್ನು ಕೂಡ. ಹಾ, ಹಾ. ಆದ್ರೆ ಈಗಲೂ ಮೊಟ್ಟೆ ಇಡುವಂತ ಈಗ ಮತ್ತೆ ಇರ್ತದೆ. ಈಗ ಈ ವರ್ಷ ಕೂಡ ಇದ್ರದ್ದು ಮರಿ ಆಗಿದೆ. ಆಗಿದೆ. ಹಾ, ಅಂದ್ರೆ ಕೆಲವು ಕಡೆಯಲ್ಲಿ 10 ವರ್ಷದ ಮೇಲೆ ಮೊಟ್ಟೆ ಇಡಲ್ಲ ಅಂತ ಹೇಳ್ತಾರೆ. ಅದು ಆಯ್ತು ನಮ್ಗೆ ಪ್ರಕಾರ ಏಜ್ ಆದ ಪಾರಿವಾಳಗೆ ವರ್ಷದಲ್ಲಿ 1-2 ಸಲ ಮಾತ್ರ ಈಗ ನಾವೇ ಮಾಡ್ಲಿಕ್ಕೆ ಹೋಗ್ತೀವಿ. ಜಾಸ್ತಿ ಬ್ರೀಡ್ ಮಾಡಲ್ಲ. ನಾವಂದ್ರೆ ಸೀಸನ್ಗೆ ಮಾತ್ರ ಒಂದು ಪೇರ್ ಆಗ್ತೇವೆ. ಒಂದ್ ಮತ್ತೆ ಮೇಲೆ ಪುನಃ ಅದಕ್ಕೆ ಮರಿ ಆದ್ಮೇಲೆ ರೆಸ್ಟ್ ಇರುತ್ತೇವೆ 1 month. ಪುನಃ ಇದಕ್ಕೆ ಫಿಟ್ ಆದ್ಮೇಲೆ ಪುನಃ ಜೋಡಿ ಆಗ್ತೇವೆ, ವಾಪಸ್ ಜೋಡಿ ಆಗ್ತೇವೆ. ಇಲ್ಲಿ 2-3 ಸಾರಿ ಮಾತ್ರ ಇದಕ್ಕೆ ಮರಿ ಮಾಡ್ಲಿಕ್ಕೆ ಕೊಡುದು. ಆಮೇಲೆ ಈ ತರ ಸಿಂಗಲ್ ಇರ್ತೇವೆ, ಅದು ಫಿಟ್ ಆಗಿರ್ತದೆ. ಬೇರೆ ಹಾಕಿದ್ರೆ ಸಹ ಹಾ. ಮೊಟ್ಟೆಯಲ್ಲಿ ಅಂಶ ಬರಲ್ಲ, ಮರಿ ಅಂಶ ಬರಲ್ಲ ಅಂತ. ಹೌದು, ಯಾಕಂದ್ರೆ ನಾವು ಇದಕ್ಕೆ ವಿಟಮಿನ್ಸ್ ಎಲ್ಲ ಕೊಡ್ತೇವೆ. ಇದು ಎಸ್ಪೆಷಲಿ ಅದು ಯಾವ್ದಾದ್ರು ಅದೊಂದು ಮೆಡಿಸಿನ್ ಮತ್ತೆ ಗ್ರಿಫ್ಟ್ ಕೊಡ್ತೇವೆ. ಮತ್ತೆ ಅದು ಕೆಂಪು ಮಣ್ಣು ಆ ತರ ಎಲ್ಲ ಮಿಕ್ಸ್ ಮಾಡಿ ಅದೆಲ್ಲ ಹಾಕ್ತೇವೆ. ನ್ಯಾಚುರಲ್ ಫುಡ್ ಹಾಕ್ತೇವೆ. ಕೆಂಪು ಮಣ್ಣು ಮತ್ತೆ ನಮ್ಮ ಬೀಚ್ ಕಡೆ ಇರುವ ಬೀಚ್ ಕಡೆ ಇದು ಹೊಯ್ಗೆ ಬರ್ತದೆ. ಅದು ಸ್ವಲ್ಪ ಅದು ಕಲ್ತಾರೆ ಸ್ಟೋನ್ ತರ, ಅದನ್ನ ತಂದು ಹಾಕ್ತೇವೆ. ಅದೆಲ್ಲ ಒಳ್ಳೆ ಮೊಟ್ಟೆ ಇದು ಮೊಟ್ಟೆ ಇಡ್ಲಿಕ್ಕೆ ಮೊಟ್ಟೆದು ಶೆಲ್ಸ್ ಇದೆ ಹೌದು. ಅದೆಲ್ಲ ತುಂಬಾ ಒಳ್ಳೆಯದು ಮಿಕ್ಸ್ ಮಾಡಿ ಮರಿ ಮಾಡೋದು. ಮರಿ ಮಾಡ್ಬೇಕು. ಅಂದ್ರೆ ಇದ್ರಲ್ಲಿ ನೀವು ಮರಿಗಳಿಗೆ ಇದು ಮಾಡ್ತೀರಾ ಅಂತ ಇದೆ. ಅಲ್ಲ, ಇದ್ರಲ್ಲಿ ಕೂಡ ಮಾಡ್ತೇವೆ. ಒಮ್ಮೊಮ್ಮೆ ಬೇರೆ ನಮ್ದು ಸ್ಪೇರ್ ಪಾರಿವಾಳ ಇದೆ, ಅದಕ್ಕೆ ಒಮ್ಮೆ ತೆಗೆದಿರ್ತೇವೆ. ಇದ್ರಲ್ಲಿ ಕೂಡ ಮೊಟ್ಟೆ ಹಾ, ಮಾಡಿಸ್ತೇವೆ. ಇದು ಕೂಡ ಇದು ಫೀಡ್ ಮಾಡ್ತೇವೆ ಇದ್ರಲ್ಲಿ ಕೂಡ. ಅಂದ್ರೆ ಇವಾಗ ಅದೊಂದು 3-4 ತಿಂಗಳು, ಒಂದು 2-3 ತಿಂಗಳು ಅಷ್ಟೇ ಇದಕ್ಕೆ ಬೇರೆಲ್ಲ ಇರುದು. ಆಮೇಲೆ ಸಿಂಗಲ್ ಮಾಡಿರ್ತೇವೆ. ಫೀಮೇಲ್ ಬೇರೆ ಮೇಲ್ ಬೇರೆ ಹಾಗಿದ್ರೆ ಸ್ವಲ್ಪ ಅಂಶ ಇರ್ತದೆ. ಮತ್ತೆ ಸಿಂಗಲ್ ಫಿಟ್ ಆಗಿರ್ತದೆ, ಯಾವತ್ತು ಜೋಡಿ ಆಗಲ್ಲ. ಅದು ಸಿಂಗಲ್ ಆಗಿರ್ತದೆ. ಇಲ್ಲದಿದ್ದು ಜೋಡಿಯಲ್ಲಿ ಯಾವಾಗ ಪೇರ್ ಆಗ್ತದೆ, ಮೊಟ್ಟೆ ಇರ್ತದೆ, ವೀಕ್ ಆಗ್ತದೆ ಪಾರಿವಾಳ. ಹಾಗೆ ಇದರ ಒಂದು ಸ್ಪೆಷಾಲಿಟಿ ಏನಂದ್ರೆ ಇದರ ಮರಿಗಳು ಸಿಗೋದೊಂದು 2-3 2-3 ಬಟ್ ರೇಸ್ಗೆ ಬಿಟ್ರೆ ಇದ್ರ ಮರಿಗಳು ನಮ್ಗೆ ಯಾವತ್ತು ಕನ್ಫರ್ಮ್ ಪ್ರೈಸ್ ಹೊಡಿತದೆ. ಅದು ಇದಕ್ಕೆ ಕೂಡ ಇತ್ತು. ಇದು ಮರಿ ಕೂಡ ಇತ್ತು, ಮರಿದು ಮರಿ ಇರುತ್ತೆ. ಇದು ಸದ್ಯ ಇದ್ರ ಮರಿ ಅದ್ರ ಇದ್ರದ್ದು ಮರಿ ಇದು. ಇದ್ರ ಪುನಃ ಇನ್ನೊಂದು ಉಂಟು ಇದ್ರದ್ದು ಮರಿ ಇದೇ ತರ. ಅದು ಈ ವರ್ಷ ಆದ ಮರಿ. ಫಿಮೇಲ್ ಇದು. ಇದು ಮೇಲೆ ಇದು ಇದ್ರದ್ದು ಈ ವರ್ಷ ಆದ ಮರಿ. ಇದ್ರಲ್ಲಿ ಇದು ಸ್ಪೆಷಾಲಿಟಿ ಏನಂದ್ರೆ ಈ ವೈಟ್ ಪಾರಿವಾಳದಲ್ಲಿ ಈ ತರ ಸಬ್ಜೆ ಕಲರ್ ಬರ್ತದೆ, ಬ್ಲೂ ಪೇರ್ ಬರ್ತದೆ. ಅಂದ್ರೆ ಡಿಫ್ರೆಂಟ್ ಕಲರ್ ಬರ್ತದೆ. ಕಲರ್ ಫಿಕ್ಸ್ ಅಂತ ಫಿಕ್ಸ್ ಅಂತ ಅಲ್ಲ, ಸಬ್ಜೆ ಬೋರಿ ಬರ್ತದೆ. ಅದು ಫೀಮೇಲ್ ಹೊರಗೆ ಬಂತು. ಇದು ಸ್ವಲ್ಪ ಪೇರ್ ನಮ್ದು. ಇದಕ್ಕೆ ಆಲ್ಮೋಸ್ಟ್ 12 years ತನಕ ಆಯ್ತು. ಇದ್ರ ಮರಿ ಸಬ್ಜೆ ಬ್ಲಾಕ್ ಅಲ್ಲಿ ಬರ್ತದೆ, ಸಬ್ಜೆ ಬೋರಿಯಲ್ಲಿ ಬರ್ತದೆ. ಇದು ನಮ್ದು ಒರಿಜಿನಲ್ ಪೇರ್. ಇದು 2 ಮರಿ ಕೂಡ ಬ್ಲಾಕ್ ಅಲ್ಲಿ ಕೂಡ ಬರ್ತದೆ. ಅಂದ್ರೆ ಸಬ್ಜೆ ಕಲರ್ ಅಲ್ಲಿ, ಗೆಂಡೆ ಕಲರ್ ಅಲ್ಲಿ. ಫಿಮೇಲ್ ಐಸ್ ಬೇರೆ. ಬ್ಲಾಕ್ ಆಗಿ ಹೌದು. ಮೇಲ್ಗಡೆ ಎಲ್ಲ ಬರ್ತದೆ. ಫೀಮೇಲ್ ಬ್ಲಾಕ್ ಮರಿ ಎಲ್ಲ ಬರ್ತದೆ ತಂದೆ ತರ. ಎಲ್ಲ ತರ ಬರ್ತದೆ. ಬ್ಲಾಕ್ ಆಗಿ ಅಷ್ಟು ಬರ್ಲಿಲ್ಲ ಇನ್ನು ಕೂಡ. ಇಡೀ ಲಾಫ್ಟ್ ಅಲ್ಲಿ ಬೆಸ್ಟ್ ಪೇರ್ ಅಂದ್ರೆ ಇದೆ. ಅಂದ್ರೆ ಈ ಪೇರ್ ತುಂಬಾ ಜನ ಕೇಳ್ತಾರೆ. ಅಲ್ಲ, ಇದಾದ ಮಾರಿ ಕೊಡಿ, ನಾವು ಕೊಟ್ಟಿದ್ದೇವೆ ಕೆಲವರಿಗೆಲ್ಲ, ನಾವು ಫ್ರೆಂಡ್ಸಿನವ್ರಿಗೆಲ್ಲ. ಒಂದು ಬೆಸ್ಟ್ ಮೂಮೆಂಟ್ ಮರೆಯಲಿಕ್ಕೆ ಆಗಂತದ್ದು ಅದೆಲ್ಲ ಕಾರಣಂದ್ರೆ ಒನ್ ಟೈಮ್ ನಮ್ದು 2-3-4 ವರ್ಷ ಅಂದ್ರೆ ಪೈಸೆ ಇಲ್ಲ. ಯಾವತ್ತು ಬಿಟ್ಟು ನಮ್ದು ನೀರ್ ಹಾಕ್ಲಿಕ್ಕೆ ಸಿಗುದು, ಇನ್ನ ಮಳೆ ಬರುದು, ಏನಾದ್ರು 2 ಗಂಟೆ ಆಡಿ ಕೂತ್ಕೊಳ್ಳೋದು. ಎಷ್ಟು ರಜೆಯಾದ ಪಾರಿವಾಳ ಕೂಡ ಅಂದ್ರೆ ಕಂಟಿನ್ಯೂ 2-3 ವರ್ಷ 4 ವರ್ಷ ಹಾಗೇನೆ ಆಗ್ತಿತ್ತು ನಮ್ಗೆ. ಆಮೇಲೆ ನೆಕ್ಸ್ಟ್ ಏನಾಯ್ತಂದ್ರೆ ನೆಕ್ಸ್ಟ್ ಇಯರ್ ನಾವು ಜಾಯ್ನ್ ಆಗುವಾಗ ಇದ್ ಮಾಡಿದ್ವಿ. ಅಂದ್ರೆ ಈ ತರ ಆರಿಸ್ಲೇಬೇಕು, ನಾವು ಪ್ರೈಸ್ ಹೊಡಿಲೇಬೇಕು. ತುಂಬಾ ಟೈಮ್ ಆಯ್ತು ಹೊಡಿಯೋದ್ರೆ. ಆ ವರ್ಷ ನೆಕ್ಸ್ಟ್ ಆರಿಸುವಾಗ ನಮ್ಗೆ 5 ಟೂರ್ನಮೆಂಟ್ ಅಲ್ಲಿ ಒಟ್ಟಿಗೆ ಆರಿಸಿದ್ರು. ಅದ್ರಲ್ಲಿ 4ರಲ್ಲಿ ಫಸ್ಟ್, 1ರಲ್ಲಿ ಸೆಕೆಂಡ್ ಆಗಿತ್ತು. ಅದು ಯಾವ ಇಸವಿಯಲ್ಲಿ 2017 ಅಲ್ಲಿ. ಅಂದ್ರೆ ಈ ಸರಿ ನೀವು ಟೂರ್ನಮೆಂಟ್ ಜಾಯ್ನ್ ಆಗಲಿದ್ದೀರಾ? ಹೌದು, ಈಗ ನೆಕ್ಸ್ಟ್ ಈಗ ಜಾಯ್ನ್ ಆಗ್ತಿದೆ. ಈಗ ನೆಕ್ಸ್ಟ್ ಜುಲೈ ಆಗಸ್ಟ್ ಅಲ್ಲಿ ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಈಗ ರೆಡಿ ಆಗ್ತುಂಟು ಪಾರಿವಾಳ ಎಲ್ಲ. ಅಂದ್ರೆ ಈಗ ರೆಡಿ ಮಾಡ್ಲಿಲ್ಲ, ಎಲ್ಲ ರೆಡಿ ಆಗಿದೆ, ಎಲ್ಲ ಫುಲ್ ಸೆಟ್ ಆಗಿ ಈಗ ಬಿಡ್ತಿದ್ದೇವೆ ಅಷ್ಟೇ. ಈಗ ನಿಮ್ಮ ಪಾರಿವಾಳ ತೋರಿಸಿದ್ರೆ ಅದ್ರ ರಿಸಲ್ಟ್ ಕೂಡ ಹೇಳಿದ್ರಿ. ಈಗ ನೀವು ಟ್ರೈನಿಂಗ್ ಕೊಡೋದಾದ್ರೆ ಅದ್ರ ಬಗ್ಗೆ ಒಂದು ವೀಕ್ಷಕರಿಗೆ ಹೇಳುವಂತದ್ದು ಏನಾದ್ರು ಟ್ರೈನಿಂಗ್ ಎಕ್ಸ್ಪ್ಲೇನ್ ಮಾಡುವಂತದ್ದು, ಫುಡ್ ಆಗ್ಲಿ ಟ್ರೈನಿಂಗ್ ಹೇಗೆ ಕೊಡ್ತೀರಾ, ಟೈಮಿಂಗ್ಸ್ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ. ಆಕ್ಚುಲಿ ನಮ್ಮದ್ರಲ್ಲಿ ಇವರೇ ಪಾರಿವಾಳ ರೆಡಿ ಮಾಡುದು. ಅಂದ್ರೆ ಬೆಳಿಗ್ಗೆಯಿಂದ ನೈಟ್ ತನಕ ಇವರೇ ಇರ್ತಾರೆ. ನಾನು ಬೆಳಿಗ್ಗೆ ಆಫೀಸ್ ಹೋದ್ರೆ ನೈಟ್ ಬರೋದು. ನೈಟ್ ನಂತರ ನಾನು ಸ್ವಲ್ಪ ಇರ್ತೇನೆ ಅವ್ರ ಜೊತೆ. ಬೆಳಿಗ್ಗೆ ರೆಡಿ ಮಾಡ್ತಾರೆ. ಅಂದ್ರೆ ರೆಡಿ ಆದ ಪಾರಿವಾಳ ಬೆಳಿಗ್ಗೆ ಬಿಡ್ತಾರೆ. ಒಂದು 2-3 hours ಬೆಳಿಗ್ಗೆ ಫುಲ್ ರೆಡಿ ಆಗಿ ರೆಕ್ಕೆ ಎಲ್ಲ ಸೆಟ್ ಆದ್ಮೇಲೆ ಕುತ್ಕೊಂಡು ಆಮೇಲೆ ಅದನ್ನ ನೈಟ್ ನಾವು 5 ಗಂಟೆ ಬಿಡುದು. 5 ಗಂಟೆ ಬಿಟ್ಟು ರಾತ್ರಿ 7 ಗಂಟೆ ಆಗುವಾಗ ನಾವು ಪಾರಿವಾಳ ಹಾಕಿ ಕುತ್ಕೊಳ್ತೇವೆ ಲೈಟಿಗೆ. ಎಷ್ಟು ಟ್ರೈನ್ ಆದ್ರೂ ಕೂಡ ಒಂದು 4-5 ತರ ನಾವು ಪಾರಿವಾಳ ಬಿಟ್ಟು ಕುತ್ಕೊಳ್ತೇವೆ ಲೈಟಿಗೆ.
ಒಂದು 8 ಗಂಟೆ ಆದ್ರೂ ಫುಲ್ ಪಾರಿವಾಳ ಬಿಡ್ತೇವೆ. ಅದನ್ನ ನೋಡಿ ಕುತ್ಕೊಂಡು ಆದ್ಮೇಲೆ 6 ಸರಿ ಆದ್ಮೇಲೆ ನಾವು ನೈಟ್ಗೆ ಡೈರೆಕ್ಟ್ ಆರ್ಲಿಕ್ಕೆ ಬಿಡ್ತೇವೆ. ಅದು ಕೂಡ ನಾವು ನೈಟ್ ಆರಿಸುವ ರೀತಿ ಏನಂದ್ರೆ ಎಲ್ರು ಲೈಟ್ ಹಾಕ್ತಾರೆ, ಫುಲ್ ಫೋಕಸ್ ಲೈಟ್ ಹಾಕ್ತಾರೆ. ನಾವು ಖಾಲಿ ಮೇಲೆ ಒಂದು ಫೋಕಸ್ ಮಾತ್ರ ಇಡುದು. ನಮ್ದು ಲಾಫ್ಟ್ ಫುಲ್ ಬ್ಲಾಂಕ್ ಇರ್ತದೆ, ಅಂದ್ರೆ ಯಾವ ಲೈಟ್ ಹಾಕಲ್ಲ. ಎರಡು ಅದೇ 0 ವೋಲ್ಟ್ ಬಲ್ಬ್ ಇರ್ತದೆ, ಒಂದು ರೆಡ್ ಕಲರ್ ಎರಡು. ಆ 0 ವೋಲ್ಟ್ ಬಲ್ಬ್ ಅದಕ್ಕೆ ಅಂದ್ರೆ ಇದು ನಮ್ದು ಪ್ಲೇಸ್ ಅಂತ ನಾವು ಬೇರೆ ಎಲ್ಲ ಲೈಟ್ ಆಫ್ ಮಾಡ್ತೇವೆ ಜಾಸ್ತಿ. ಅಂದ್ರೆ 2 0 ವೋಲ್ಟ್ ಬಲ್ಬ್ ಮಾತ್ರ ಇಡುದು ರೆಡ್ ಕಲರ್. ಅದನ್ನ ನೋಡಿ ಪಾರಿವಾಳ ಜಡ್ಜ್ ಮಾಡ್ತೇವೆ, ಇದು ನಮ್ದು ಪ್ಲೇಸ್, ಈ ಪ್ಲೇಸ್ ನಮ್ದು ಲ್ಯಾಂಡಿಂಗ್ ಪ್ಲೇಸ್, ಈ ಲೈಟ್ ಹಾಕುವಾಗ ನಾವು ಇಲ್ಲಿ ಕುತ್ಕೊಳ್ಬೇಕಂತ ಅದು ಆಟೋಮೆಟಿಕ್ ಪ್ಲಾನ್ ಬರ್ತದೆ. ಅದೇ ನೀವೀಗ 5ರಿಂದ 7 ಗಂಟೆ ಹೇಳಿದ್ರಲ್ಲ, ಅದ್ರ ನೀವು ಕಂಟಿನ್ಯೂಷನ್ ಒಂದು 4-5 ದಿವಸ ಬಿಡ್ತಾರಲ್ಲ, ರೆಸ್ಟ್ ಕೊಟ್ಟು ಬಿಡ್ತಾರೆ ಅದಕ್ಕೆ? ಅಲ್ಲ, ಅದು ಕಂಟಿನ್ಯೂಸ್ ಬಿಡ್ತೇವೆ. ಕಂಟಿನ್ಯೂಸ್ ಬಿಟ್ಟು 7, 8 ಗಂಟೆ ಆಗುವಾಗ ಪಾರಿವಾಳ ಕುತ್ಕೊಳ್ತೇವೆ. ಅಂದ್ರೆ ಅದಕ್ಕೆ ಒಂದು ಎಷ್ಟು ಎಕ್ಸ್ಪೀರಿಯನ್ಸ್ ಆದ್ರೂ ನಮ್ಮ ಪಾರಿವಾಳಕ್ಕೆ ಏನ್ ಮಾಡ್ತೇವೆ ಅಂದ್ರೆ ಒಂದು 7-8 ಸಾರಿ ನಾವು ಪಾರಿವಾಳ ಬಿಟ್ಟು ಕುತ್ಕೊಳ್ತೇವೆ. ಅದಾದ್ಮೇಲೆ ಅದರಿಂದ ಪುನಃ ಹಿಂದೆ ತರಿಸ್ತೇವೆ. ಆ ಪಾರಿವಾಳ ಹಾಕಿ ಸ್ಟಾಪ್ ಆದ್ಮೇಲೆ ಅದ್ರಲ್ಲಿ ಹೋಗ್ತದೆ. ಆಮೇಲೆ ಲೈಟ್ ಆಫ್ ಮಾಡ್ತೇವೆ. 2 0 ವೋಲ್ಟ್ ಬಲ್ಬ್ ಮಾತ್ರ ಇಡುದು. ಅಂದ್ರೆ ಆ ಬಲ್ಬಿಗೆ ಅದು ಎಲ್ಲ ಇದು ತುಂಬಾ ಕಡೆ ನೈಟ್ ಪಾರಿವಾಳ ಬಿಡ್ತಾರೆ, ಫುಲ್ ಲೈಟ್ ಇರ್ತದೆ. ಆಗ ಅದಕ್ಕೆ ಗೊತ್ತಾಗ್ತದೆ ಇದು ಪ್ಲೇಸ್ ಅಂದ್ರೆ ಏನಾದ್ರು ನಾವೇ ರೆಡ್ ಲೈಟ್ ಹಾಕ್ತೇವೆ. ಅದು ಸರಿಯಾಗಿ ಜಡ್ಜ್ ಮಾಡ್ತದೆ, ಇದು ನಮ್ದು ಏರಿಯಾ, ನಮ್ ಪ್ಲೇಸ್ ಆ ತರ. ಅದು ನಮ್ದು ಸ್ವಲ್ಪ ಇದು ಒಂದು 2-3 ವರ್ಷದಿಂದ ನಾವು ಆ ತರ ಮಾಡ್ತಿದ್ದೇವೆ. ಅಂದ್ರೆ ಏನ್ ಗೊತ್ತಾ, ಈಗ ಈ ಕಡೆ ಎಲ್ಲ ಕರೆಂಟ್ ಹೋಗ್ತದೆ. ಕರೆಂಟ್ ಹೋಗುವಾಗ ಫುಲ್ ಲೈಟ್ ಹಾಕಿದ್ದಾರೆ, ಒಮ್ಮೆಲೆ ಕರೆಂಟ್ ಹೋಗುವಾಗ ಪಾರಿವಾಳಗೆ ಫುಲ್ ಮೈಂಡ್ ಡಿಸ್ಟರ್ಬ್ ಆಗ್ತದೆ, ಯಾವ ಪ್ಲೇಸ್ ಏನಂತ. ನಮ್ದು ಏನಾದ್ರೆ ಕರೆಂಟ್ ಹೋದ್ರು ನಮ್ಗೆ ಪ್ರಾಬ್ಲಮ್ ಇಲ್ಲ. ಅಂದ್ರೆ 2 0 ವೋಲ್ಟ್ ಬಲ್ಬ್ ಉಂಟು, ಅದಿದ್ರು ಸಾಕು ನಮ್ಗೆ. ಅದ್ರ ಮೇಲೆ ಆಗ್ತದೆ, ಅದನ್ನ ನೋಡ್ತದೆ, ಬರ್ತದೆ ಹೋಗ್ತದೆ. ಲೈಟ್ ಹೋದ್ರು ಪವರ್ ಒಂದು 1 hour 2 hour ಲೈಟ್ ಇಲ್ಲದಿದ್ರು ನಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ. ಅಂದ್ರೆ 0 ವೋಲ್ಟ್ ಆ ತರ ನಾವು ಟ್ರೈನಿಂಗ್ ಮಾಡ್ತೇವೆ. ಹಾಗೆ. ಈಗಂದ್ರೆ ನೀವು ಟ್ರೈನಿಂಗ್ ಮಾಡುವಾಗ ಅದಕ್ಕೆ ಎಷ್ಟು ರೆಸ್ಟ್ ಕೊಡ್ತೀರಾ ಒಂದು ಹಾರುವ ಪಾರಿವಾಳಕ್ಕೆ? ಒಂದು 10 ಗಂಟೆ ಆದ್ಮೇಲೆ ಒಂದು 2 ದಿನ ರೆಸ್ಟ್ ಕೊಡ್ತೇವೆ. ಅದಕ್ಕಿಂತ ಜಾಸ್ತಿ ಆದ್ರೆ ಒಂದು 3 ದಿನ ರೆಸ್ಟ್ ಕೊಡ್ತೇವೆ. ಅಂದ್ರೆ ಏನ್ ಗೊತ್ತಾ, ಕೆಲವು ಪಾರಿವಾಳ ಬೆಳಿಗ್ಗೆ ಬಂದು ಕುತ್ಕೊಳ್ತದೆ. ಬೆಳಿಗ್ಗೆ ಬರುವಾಗ ಅದಕ್ಕೆ ಆ ದಿವಸ ಫುಲ್ ರೆಸ್ಟ್ ಹೋಗ್ತದೆ, ಪುನಃ 2 ದಿವಸ ರೆಸ್ಟ್ ಇರ್ತೇವೆ. ಅಂದ್ರೆ ರೆಸ್ಟ್ ಕೊಟ್ಟ ಪಾರಿವಾಳ ಅದಕ್ಕೆ ಹಾಫ್ ಟೈಮ್ ಬಿಟ್ಟು ಬಿಡ್ತಿರಲ್ಲ, ನೆಕ್ಸ್ಟ್ ಡೈರೆಕ್ಟ್ ಫುಲ್ ಟೈಮ್ ಬಿಡ್ತೀರಾ? ಇಲ್ಲ, ಹಾಫ್ ಟೈಮ್ ಬಿಡುದು. ಒಂದು ಹಾಫ್ ಟೈಮ್ ಒಮ್ಮೆ ಒಂದು 12 ಗಂಟೆ ಬಿಟ್ರೆ ಆಮೇಲೆ ಒಂದು 9 ಗಂಟೆಗೆ ಪುನಃ ಕೊನೆಗೆ ಬರ್ತೇವೆ 3 ಗಂಟೆಗೆ ಆ ತರ. ನೀವು ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅದು ಫುಡ್ ಅಲ್ಲಿ ಆಗ್ಲಿ? ಫುಡ್ ನಾವು ಹಾಕ್ತೇವೆ. ಅಂದ್ರೆ ಫುಡ್ ಅಂದ್ರೆ ಟೂರ್ನಮೆಂಟ್ ಈಗ ರೆಡಿ ಆದ್ರೆ ಪಾರಿವಾಳ ಅದಕ್ಕೆ ನಾವು ಬೇರೆ ಫುಡ್ ಹಾಕೋದು. ಬಾದಾಮ, ಪಿಸ್ತಾ, ಕಡ್ಲೆ, ಮತ್ತೆ ಪದಂಗಿ, ರಾಗಿ, ಆ ತರ ಬೇರೆ. ಬಟಾಣಿ ಎಲ್ಲ ಕೆಂಪು ಕಡ್ಲೆ ಹೇಳ್ತಾರೆ, ಅದು ನೆಲಕಡ್ಲೆ ಅಂತ ಆ ತರ ಒಂದು ಸ್ವಲ್ಪ ಹಾಕೋದು. ಅಂದ್ರೆ ನಮ್ಗೆ ಅಂದ್ರೆ ಅದಕ್ಕೆ ಲಿಮಿಟ್ ಎಷ್ಟು ಪಾರಿವಾಳಕ್ಕೆ ಅಷ್ಟೇ ನಾವು ಫುಡ್ ಹಾಕ್ತೇವೆ. ಅಂದ್ರೆ ನೈಟ್ ಸ್ವಲ್ಪ ಕೊಡ್ತೇವೆ, ಅಂದ್ರೆ ಬೆಳಿಗ್ಗೆ ಬರುವಾಗ ಡ್ರೈ ಆಗ್ಬೇಕು. ಮತ್ತೆ ನಮ್ದು ಒಂದು ಸ್ಪೆಷಲ್ ಏನಂದ್ರೆ ನಾವು ರೆಡಿ ಮಾಡೋ ಪಾರಿವಾಳ 2 ಟೈಮ್ ಫುಡ್ ಹಾಕ್ತೇವೆ. ಅದು ನೈಟ್ ನಾವು ಫುಡ್ ಹಾಕ್ತೇವೆ. ಅದು ಡ್ರೈ ಆದ ಕೂಡಲೇ ನಾವು ಬೆಳಿಗ್ಗೆ ಬಂದು ಪುನಃ ಅಷ್ಟೇ 5 ಬಾದಾಮು, ಒಂದು 10 ಕಡ್ಲೆ ಆ ತರ ಫುಡ್ ಮಾಡ್ತೇವೆ. ಹಾಗೆ ಇಟ್ಟಿರ್ತದೆ ಪಾರಿವಾಳ. ಅಂದ್ರೆ ನಾವೊಂದು 2 ವರ್ಷದಿಂದ ಆ ತರ ಮಾಡ್ತಿದ್ದೇವೆ. ಅಂದ್ರೆ 2 ಟೈಮ್ ಫುಡ್ ಹಾಕ್ತೇವೆ, ಬೆಳಿಗ್ಗೆ ಒಂಥರ, ನೈಟ್ ಬೆಳಿಗ್ಗೆ ಒಮ್ಮೆ ಅಂತ. ಈಗ ನೆಲಕಡ್ಲೆ ಹೇಳಿದ್ರು, ಅದು ನೀವು ನೀರಲ್ಲಿ ಎಲ್ಲ ನೀರಲ್ಲಿ ಹಾಕಿ ಮತ್ತೆ ಬೆಳಿಗ್ಗೆ ಬಂದು ಕೊಡುದು. ಮೇನ್ ಟ್ರೈನರ್ ಅಶ್ವಥ್ ಅಂತ. ಎಲ್ಲ ಪಾರಿವಾಳ ಟ್ರೈನ್ ಮಾಡುದು, ರೆಡಿ ಮಾಡುದು ಎಲ್ಲ ಇದ್ದಾರೆ. ನಾವು ಮರಿ ಮಾಡುದು, ಮಾಡಿ ಇರ್ತೇವೆ, ಇವರು ರೆಡಿ ಮಾಡ್ತಾರೆ. ಮತ್ತೆ ನೈಟ್ ಬಂದಾಗ ಮತ್ತೆ ಇವರು ಇರ್ತೇವೆ. ಈಗ ನೀವು ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಎಷ್ಟು ವರ್ಷ ಆಯ್ತು ಈಗ ಒಟ್ಟಿಗೆ ಪಾರಿವಾಳ ವರ್ಷದಿಂದ ಇದ್ದೇವೆ? ಒಟ್ಟಿಗೆ ಸಣ್ಣ. ನಿಮ್ಗೆ ಫೈನಾನ್ಷಿಯಲ್ ಯಾರು ಸಪೋರ್ಟ್ ಇದ್ದಾರೆ? ನೀವೇ? ನಾನೇ ಫೈನಾನ್ಷಿಯಲ್ ಎಲ್ಲ. ಯಾರ ಹತ್ರ ನಾವು ಇದ್ ಮಾಡಲ್ಲ, ನಾನೊಬ್ನೇ. ಎಷ್ಟು ಖರ್ಚಾದ್ರು ಮತ್ತೆ ನಮ್ದು ಫುಡ್ಡಿಗೆ ಜಾಸ್ತಿ ಹೋಗ್ತದೆ. ಅಂದ್ರೆ ನಾವು ಇವಾಗ್ಲೂ ಅದಕ್ಕೆ ಫುಡ್ ಟೂರ್ನಮೆಂಟ್ ಟೈಮ್ ಅಂತ ಅಲ್ಲ, ಆಫ್ ಸೀಸನ್ ಅಲ್ಲಿ ಕೂಡ ನಾವು ಅದಕ್ಕೆ 12-13 ಐಟಮ್ ಫುಡ್ ಹಾಕ್ತೇವೆ. ಅದ್ರಲ್ಲಿ ಏನಾದ್ರು ಸ್ಪೆಷಲ್ ಬೆಸ್ಟ್ ಅದು ಯಾವ್ದು? ಅಂದ್ರೆ ಅದು ಯಾವ್ದು ಮನಸ್ಸು ಇರ್ತದೆ ಅದನ್ನು ತಿಂತದೆ. 12-13 ಐಟಮ್ ಇರ್ತದೆ. ಅದ್ರಲ್ಲಿ ಕಡ್ಲೆ ಇರ್ತದೆ, 3-4 ಟೈಪ್ ಕಡ್ಲೆ ಉಂಟು. ನೆಲಕಡ್ಲೆ, ಬಟಾಣಿ ಕಡ್ಲೆ, ಆ ತರ, ಪದಂಗಿ, ರಾಗಿ, ಜೋಳ, ಬಾಜಿರಾ, ಎಲ್ಲ ಐಟಮ್ ಒಂದು 13 ಐಟಮ್ ಉಂಟು. ಯಾಕಂದ್ರೆ ಯಾವ ಪಾರಿವಾಳಕ್ಕೆ ಯಾವ್ದು ಆಗ್ತದೆ ಅಷ್ಟು ತಿಂತದೆ. ನೀವು ಒಂದು ಸಜೆಷನ್ ಮಾಡೋದಾದ್ರೆ ಹಾರಿಸುವವರಿಗೆ, ಸೀಸನ್ ಟೈಮ್ ಟ್ರೈನಿಂಗ್ ಕೊಟ್ಟ ಪಾರಿವಾಳಕ್ಕೆ ಯಾವ್ದು ಫುಡ್ ಕೊಟ್ರೆ ಬೆಸ್ಟ್, ಯಾವ್ದು ಕೊಡಬಾರ್ದು ಅಂತ ಹೇಳಿದ್ರೆ? ಆ ತರ ಏನು, ಅದು ಪಾರಿವಾಳದ ಅದ್ರ ಮೇಲೆ ಡಿಪೆಂಡ್. ಕೆಲವು ಪಾರಿವಾಳ ಸ್ವಲ್ಪ ಜಾಸ್ತಿ ಕೊಟ್ರೆ ಡೈಜೆಷನ್ ಆಗಲ್ಲ, ಆ ತರ ಇರ್ತದೆ. ಕೆಲವು ಪಾರಿವಾಳ ಸ್ವಲ್ಪ ಕೊಟ್ರೆ ಆಗ್ತದೆ. ಅದೇ ನಮ್ದು ಪಾಲಿಸಿ ಏನಂದ್ರೆ, ನಾವು ಟೂರ್ನಮೆಂಟ್ ರೆಡಿ ಆದ್ಮೇಲೆ 2 ಟೈಮ್ ಫುಡ್ ಕೊಡ್ತೇವೆ. ನೈಟ್ ಎಷ್ಟು ಕೊಡ್ತೇವೆ, ಬೆಳಿಗ್ಗೆ ಅದಕ್ಕಿಂತ ಸ್ವಲ್ಪ ಕೊಡ್ತೇವೆ. ಅಂದ್ರೆ 5 ಬಾದಾಮು, ಕಡ್ಲೆ, ರಾಗಿ, ಆ ತರ. ಅಂದ್ರೆ ಪಾರಿವಾಳ ಫಿಟ್ ಇರ್ತದಂತ. ಅಂದ್ರೆ ಒಂದು 2-3 ದಿವಸ ಅದು ಮಿಸ್ ಆಗಿ ಬಂದು ಕೂಡ ಪಾರಿವಾಳ ಯಾರ ಕಡೆ ಬೀಳಲ್ಲ, ಬಾಡಿ ಫಿಟ್ ಇದೆ ಆ ತರ. ನೀವು ಆಗ ಹೇಳಿದಾಗೇನೆ 3-4 ವರ್ಷ ಬ್ಯಾಡ್ ಲಕ್ ಇತ್ತು ಅಂದ್ರೆ, ಆ ಪರಿಸ್ಥಿತಿಯಲ್ಲಿ ಏನು ಪಾರಿವಾಳ ನೇರ ಅಂತ ಅನಿಸಿದ್ಯಾ ಯಾವಾಗಾದ್ರೆ? ಆ ತರ ನಿಂತಿಲ್ಲ, ಬಟ್ ಒಬ್ರು ಹೇಳ್ತಿದ್ರು ನಿಮ್ಗೆ ಇನ್ನು ಮೇಲೆ ಪಾರಿವಾಳ ಆರಿಸ್ಲಿಕ್ಕೆ ಆಗಲ್ಲ, ಟೂರ್ನಮೆಂಟ್ ಅಲ್ಲಿ ನೀವು ಪ್ರೈಸ್ ಹೊಡಿಯಲ್ಲ ಇನ್ನು
ಅದು ಆತರ ಒಂದು 2-3 ಜನ ಎಂತಿದ್ರು ಭೂಮತಿ ನಿಮ್ಗೆ ಹೊಡಿಲಿಕ್ಕೆ ಚಾನ್ಸ್ ಇಲ್ಲ, ಇನ್ನು ನಿಮ್ದು ಪಾರಿವಾಳ ಆರಲ್ಲ ಆ ಪ್ಲೇಸ್ ಅಲ್ಲಿ ನೋಡಿ ಅಂತ. Okay. ಅಂದ್ರೆ ಅವ್ರು ಹೇಳಿದ್ಮೇಲೆ ಒಂದು 2 ವರ್ಷ ಕೂಡ ಹಾಗೇನೆ ಆರಿಸ್ಲಿಕ್ಕೆ ಆಗ್ಲಿಲ್ಲ ನಮ್ದು ಪಾರಿವಾಳ. 3-4 ವರ್ಷ ಏನು ಮಾಡಿದ್ರು ಆರಿಸ್ಲಿಕ್ಕೆ ಆಗಲ್ಲ. ಆಡ್ತದೆ ಟ್ರಯಲ್ ಅಲ್ಲಿ, ತುಂಬಾ ಆಡ್ತದೆ. ಟೂರ್ನಮೆಂಟ್ ಆಗುವಾಗ ಏನು ಆರಲ್ಲ. ಅದೇ 2 ಗಂಟೆ ಆರೋದು, ಏನಾದ್ರು ಬ್ಯಾಟ್ ಇಸ್ಕೊಳ್ಳೋದು, ಮಿಸ್ ಆಗೋದು, ಲೇಟ್ ಆಗಿ ಬರೋದು. ಆಮೇಲೆ ನಮ್ಗೂ ಸ್ವಲ್ಪ ಇದಾಯ್ತು, ಅಂದ್ರೆ ಹೇಗಾದ್ರೂ ಮಾಡಿ ಅವರ ಮಾತನ್ನು ಮುರಿಬೇಕು, ನಮ್ಗೆ ಆರಿಸ್ಲೇಬೇಕು ಅಂತ. ಅಂದ್ರೆ ಆಮೇಲೆ ನಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬಂತು, ನೋಡುವ ಪಾರಿವಾಳ ಆಡ್ಲಿಕ್ಕೆ ಆಗಲ್ವಾ ನಮ್ಗೆ ನಮ್ ಕೈಯಲ್ಲಿ ಅಂತ. ಅದ್ರ ಮೇಲೆ ನಾವು ಆವತ್ತು 5 ಟೂರ್ನಮೆಂಟ್ ಅಲ್ಲಿ ಒಮ್ಮೆಲೆ ಆರಿಸಿ ಫಸ್ಟ್ ಬಂದದ್ದು. ಆಮೇಲೆ ಅದ್ರಲ್ಲಿ ನಾವು ಅವ್ರಿಗೆ ಆನ್ಸರ್ ಕೊಟ್ಟಿದ್ದೇವೆ, ನಾವು ಸಹ ಆರಿಸ್ತೇವೆ ಅಂತ ಪಾರಿವಾಳ. ಅವಳ ಪಾರಿವಾಳನ ಉತ್ತರ ಕೊಟ್ಟ ಅದಕ್ಕೆ ನಮ್ಮೆಲ್ಲ. ಆಮೇಲಿಂದ ನಾವು ಇಯರ್ಲಿ ಆರಿಸ್ತಿದ್ದೇವೆ, 1 ವರ್ಷ ಆರಿಸ್ಲಿ, ನೆಕ್ಸ್ಟ್ ವರ್ಷ ಆರಿಸ್ತೇವೆ, ಆತರ ಆರಿಸ್ತಿದ್ದೇವೆ. ಅಂದ್ರೆ ಎಷ್ಟು ಈಗ ಮಂಗಳೂರಲ್ಲಿ ತುಂಬಾ ಟೂರ್ನಮೆಂಟ್ ಉಂಟು, ಅದ್ರಲ್ಲಿ ಎಷ್ಟು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ? ಆಲ್ಮೋಸ್ಟ್ ಎಲ್ಲ ಟೂರ್ನಮೆಂಟ್ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ. ಮಾಡಿದ್ದೀರಾ? ಅಂದ್ರೆ ಹೈಯೆಸ್ಟ್ ಟೈಮ್ ಹಾರಿದ್ರಲ್ಲಿ ಅದರಲ್ಲಿ ಟೂರ್ನಮೆಂಟ್ ರೇಸ್ಗೆ ಎಷ್ಟು ಆಡಿದ ಪಾರಿವಾಳ 17 hours 50 minutes, ಅಂದ್ರೆ ಸೆಕೆಂಡ್ ಬರ್ಡ್. ಫಸ್ಟ್ ಬರ್ಡ್ 14 hours 50 minutes ಆಡಿ ಲ್ಯಾಂಡ್ ಆಗಿದೆ. ಸೆಕೆಂಡ್ ಬರ್ಡ್ 17 hours 50 minutes ಆಗಿದೆ. ಲಾಸ್ಟ್ ಇಯರ್ 17 hours 19 minutes ಆಡಿದೆ 2 ಬರ್ಡ್ ಕೂಡ. ಟೂರ್ನಮೆಂಟ್ ಸೇರಿದ್ರೆ ಹೆಸರಲ್ಲಿ ಹೇಳ್ಬೋದಾ? ಅಂದ್ರೆ ಪ್ರೈಸ್ 17 hours ಅಲ್ಲಿ ಮಾಡಿದ್ರಲ್ಲ, 17 hours ಲಾಸ್ಟ್ ಇಯರ್ ಒಂದು ಲೋಕಲ್ ಬೆಲ್ಟ್ ಏರಿಯಾ SPS, ಮತ್ತೊಂದು IMI ಬಂದರೆ, ಆಮೇಲೆ ಪೂಲ್ ಪಿಜನ್ ಟೂರ್ನಮೆಂಟ್ ಅಂತ ಟಕ್ಟರ್ಸ್ ಅಲ್ಲಿ ಇತ್ತು, ಅದು 4th place ಆತರ. ಓಕೆ, ನೀವೀಗ ಒಂದು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಬೆಸ್ಟ್ ಆಗಿ ಒಂದು ಆಡಿಯನ್ಸ್ ಏನಾದ್ರು ಸಜೆಸ್ಟ್ ಮಾಡೋದು ಏನಾದ್ರು ಹೇಳಿದ್ರೆ ಹೇಳ್ಬಹುದು. ಸಜೆಷನ್ ಅಂದ್ರೆ ಮೇನ್ ಆಗಿ ಪಾರಿವಾಳದಲ್ಲಿ ತಾಳ್ಮೆ ಬೇಕು, ಪೇಷನ್ಸ್. ಅಂದ್ರೆ ಪೇಷನ್ಸ್ ಇದ್ರೆ ಆರಿಸ್ಲಿಕ್ಕೆ ನಮ್ಗೆ ಇದು ಆಗುದು, ಆರಿಸ್ಲಿಕ್ಕೆ ನಮ್ಗೆ ಟ್ರೈ ಮಾಡ್ಬೋದು. ಅಂದ್ರೆ ಕೆಲವರು ಹೇಳ್ತಾರೆ, ಅಂದ್ರೆ ಕೆಲವು ಪಾರಿವಾಳ ನಮ್ಗೆ ಗೊತ್ತಾಗಲ್ಲ ಅದ್ರ ಪ್ರಾಬ್ಲಮ್ ಏನಿರ್ತದೆ ಬಾಡಿ ಒಳಗೆ. ಒಮ್ಮೆ ಮಾರ್ತದೆ, ಒಮ್ಮೆ ಸಡನ್ ಆಗಿ ಬಂದು ಕುತ್ಕೊಳ್ತದೆ. ಕೆಲವರಂದ್ರೆ ಅದನ್ನು ಕೋಪದಿಂದ ಸೈಡ್ ಲೈನ್ ಮಾಡ್ತಾರೆ. ಇದು ಗಾರ್ಡನ್ ಆರಿಸುವುದಂದ್ರೆ ಅಂದ್ರೆ ಮೇನ್ ಆಗಿ ಅದರಲ್ಲಿ ತಾಳ್ಮೆ ಬೇಕು ನಮ್ಗೆ. ಒಂದು ಪಾರಿವಾಳ ಆರಿಸ್ಬೇಕಾದ್ರೆ ತುಂಬಾ ಸರಿ ಅದಕ್ಕೆ ನಾವು ಚಾನ್ಸ್ ಕೊಡ್ಬೇಕು, ಇದು ಹೇಗೆ ಆಡ್ತದೆ ಅಂತ. ಒಮ್ಮೆಲೆ ಒಂದು 2-3 ಸಾರಿ ಆರ್ಲಿಲ್ಲ ಅಂತ ಸೈಡ್ ಲೈನ್ ಮಾಡಿದ್ರೆ, ಆ ತರ ಆದ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಪಾರಿವಾಳ ಕೂಡ ಸೈಡ್ ಲೈನ್ ಆಗ್ತದೆ, ನಮ್ಗೂ ಪುನಃ ಬೇರೆ ಪಾರಿವಾಳ ರೆಡಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಅಂದ್ರೆ ಯಾವತ್ತಿದ್ರು ಪಾರಿವಾಳ ಸಾಕುವವರಿಗೆ ಮೇನ್ ಬೇಕಿರೋದು ಪೇಷನ್ಸ್, ತಾಳ್ಮೆ ಬೇಕೇ ಬೇಕು. ಅಂದ್ರೆ ಒಂದು ಪಾರಿವಾಳ ರೆಡಿ ಮಾಡ್ಬೇಕೆ ತಾಳ್ಮೆಯಿಂದ ಇರ್ಬೇಕು. ಅಂದ್ರೆ ಅದು ನಮ್ಗೂ ಗೊತ್ತಿರ್ತದೆ, ಈ ಪಾರಿವಾಳದ ಫ್ಯಾಮಿಲಿ ಹೇಗೆ, ಬ್ಯಾಕ್ ಗ್ರೌಂಡ್ ಇದು ಎಷ್ಟು ಆರುತ್ತೆ, ಅಂದ್ರೆ ಇದು ಟ್ರೈನಿಂಗ್ ಹೇಗೆ ಮಾಡ್ಬೇಕು. ಇದು ಒಮ್ಮೆ ಸಡನ್ ಆಗಿ ಕುತ್ಕೊಂಡು ಅದನ್ನು ಸೈಡ್ ಲೈನ್ ಮಾಡೋದಲ್ಲ, ಅದೇನಾದ್ರು ಪ್ರಾಬ್ಲಮ್ ಉಂಟಾ ಅಂತ ಚೆಕ್ ಮಾಡ್ಬೇಕು. ಅದ್ರ ಕ್ವಾಲಿಟಿ ಎಲ್ಲ ಚೆಕ್ ಮಾಡ್ಬೇಕು. ಅಂದ್ರೆ ನಮ್ದು ಮೇನ್ ನೋಡುದು ಬೆಡ್ ಲೈನ್, ಅಂದ್ರೆ ಈ ಪಾರಿವಾಳ ಅದು ಮೊದ್ಲು ಆಡುವಾಗ ನಮ್ಗೆ ಗೊತ್ತಾಗ್ತದೆ ಈ ಪಾರಿವಾಳ ಹೇಗೆ ಆಡ್ತದೆ, ಅದ ಆಡುವ ರೀತಿಯೆಲ್ಲ ಗೊತ್ತಾಗ್ತದೆ. ಸಿಂಗಲ್ ಆರುತ್ತಾ, ಜೋಡಿ ಆರುತ್ತಾ, ಜೊತೆ ಆಡಿ ಆರುತ್ತಾ, ಅದು ಎಷ್ಟು ಪಾರಿವಾಳ ಹಾಕಿದೆ ಸಡನ್ ಡೌನ್ ಆಗ್ತದೆ. ಅಂದ್ರೆ ಕೆಲವು ಪಾರಿವಾಳ ಹೇಗೆ ಅಂದ್ರೆ ನಿಮ್ ಪ್ಲೇಸ್ ಅಲ್ಲಿ ಎಷ್ಟು ಪಾರಿವಾಳ ಇದ್ರು ಕೂಡ ಅದು ಪಾರಿವಾಳ ನೋಡುದಿಲ್ಲ, ಕೇರೆ ಮಾಡಲ್ಲ, ಅದು ಅರ್ಥ ಇರ್ತದೆ. ಆ ತರ ಪಾರಿವಾಳ ಕೂಡ ಇರ್ತದೆ ಕೆಲವು ಜಾಗದಲ್ಲಿ. ಅಂದ್ರೆ ಕೆಲವರು ಏನಂತಾರೆ, ದೂರ ಹೋದೆ ಸ್ವಲ್ಪ ಲೇಟ್ ಆಗಿ ಬರ್ತದೆ, ಆಮೇಲೆ ಲೇಟ್ ಆದ್ರೆ ಲೈಟ್ ಆಫ್ ಮಾಡಿ ಹೋಗ್ತಾರೆ, ಅದು ಬರುದಿಲ್ಲ ಅಂತ. ಆ ತರ ಪಾರಿವಾಳದಲ್ಲಿ ತುಂಬಾ ಇದಾಗ್ತದೆ. ನಾವು ಕೂಡ ಆ ತರ ಮೊದ್ಲು ಮಾಡಿದ್ದೇವೆ. ಅಂದ್ರೆ ಪಾರಿವಾಳ ಇಲ್ಲ ಅದು ಹೋಗಿ, ಅಂದ್ರೆ ಪಾರಿವಾಳ ಮಿಸ್ ಆಯ್ತು ಹೋದೇವೆ ಅಂತ ನಾವು ಹೋಗಿದ್ದೇವೆ ಲೈಟ್ ಎಲ್ಲ ಆಫ್ ಮಾಡಿ. ಆಮೇಲೆ ಬಂದು ಒಂದು 2-3 years ಬಂದು ನೋಡುವಾಗ ಫುಲ್ ಡಾರ್ಕ್ ಅಲ್ಲಿ ಬಂದು ಕುತ್ಕೊಂಡಿದೆ, ಲೈಟ್ ಎಲ್ಲ ಆಫ್ ಆದ್ರೂ ಕೂಡ ಬಂದು ಕುತ್ಕೊಂಡಿದೆ. ಆಗ ನಮ್ಗೆ ನೋಡುವಾಗ ಶಾಕ್ ಆಯ್ತು, ಆ ಪಾರಿವಾಳ ಆರ್ತಿತ್ತು, ನಾವು ಲೈಟ್ ಆಫ್ ಮಾಡಿ ಹೋದ್ವಿ ಅಂತ. ಅದು ಇದೆಯಾ ಪಾರಿವಾಳ? ಯಾವ್ದು? ಉಂಟು ತುಂಬ ಕೂಡ. ಇದಕ್ಕೆ ಎಷ್ಟಾರಿದ್ರು ಕೂಡ ಲೈಟ್ ಏನ್ ಬೇಕಾಗ ಅಗತ್ಯ ಇಲ್ಲ. ಅಂದ್ರೆ ಎನಿ ಟೈಮ್ ಕತ್ಲಲ್ಲಿ ಬಂದು ಕೂಡ ಕುತ್ಕೊಳ್ತದೆ ಇದು ಪಾರಿವಾಳ, ಇದ್ರ ಬೇಡಲ್ಲ. ಇದಕ್ಕೆ ಲೈಟ್ ಅಗತ್ಯ ಇಲ್ಲ, ಆದ್ರೆ ಟೈಮ್ ಆದ್ರೆ ಅದು ಬಂದು ಕುತ್ಕೊಳ್ತದೆ. ನಾವು ಫುಲ್ ಕತ್ಲೆ ಮಾಡಿದ್ರೆ ಅದೇ ಇದು ಗರ್ದು ಮಾಡ್ತದೆ ನಮ್ದು ಪ್ಲೇಸ್ ಯಾವುದು. ಖಾಲಿ 0 volt ಬಲ್ಬ್ ಅಲ್ಲಿ ಕೂಡ ಆಫ್ ಮಾಡಿ ಹೋಗ್ಬಾರ್ದು ಲೈಟ್. ಕಾಯ್ಬೇಕು, ಪಾರಿವಾಳ ಬರ್ತದೆ ನಮ್ ಕಡೆ, ಅದು ಕಾಯ್ಬೇಕು ಅಷ್ಟೇ. ಒಂದು 2-3 ಬಿಟ್ರೆ ಮತ್ತೆ ನಾವು ಪೆನ್ನಿಂದ ಪರ್ಚೇಸ್ ಮಾಡಿದ ಓಲ್ಡ್ ತಂದ ಪಾರಿವಾಳ ಎಲ್ಲ ಬ್ರೀಡ್ ಮಾಡ್ಲಿಕ್ಕೆ ತಂದ. ಅಂದ್ರೆ ಬ್ರೀಡ್ ಅಂದ್ರೆ 3-4 ತಿಂಗಳು ಮಾತ್ರ ನಾವು ಬ್ರೀಡ್ ಇಡುದು. ಆಮೇಲೆ ಈ ತರ ಸಿಂಗಲ್ ಹಾಕಿರ್ತೇವೆ ಫಿಮೇಲ್ ಅನ್ನು.
ಓಕೆ, ಡೀಲಪ್ ತೋಟ ಬೆಂಗ್ರೆ ಇವರು ಒಳ್ಳೆ ಅವರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ದಾರೆ. ಸೊ ಇವರಿಗೆ ಆಲ್ ದ ಬೆಸ್ಟ್. ಈ ವಿಡಿಯೋ ಇಲ್ಲಿಗೆ ಮುಗಿಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.